ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಶನಿ ದೋಷವಿದೆಯೇ? 7 ಶನಿ ಅಥವಾ 7.5 ನಿಮ್ಮನ್ನು ಕಾಡುತ್ತಿದೆಯೇ? ಕೈ ಹಿಡಿದ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತಿವೆಯೇ? ಹಾಗಾದರೆ ನಾಳೆ ಶನಿವಾರದಂದು ನಿಮಗಾಗಿ ಒಂದು ಮಹಾ ಅದ್ಭುತ ಯೋಗ ಬಂದಿದೆ. ನಾಳೆ ಕೇವಲ ಶನಿವಾರ ಮಾತ್ರವಲ್ಲ, ಶಿವ ಮತ್ತು ಶನಿ ದೇವರ ಕೃಪೆ ಸಿಗುವಂತಹ ಮಹಾ ಶಕ್ತಿಶಾಲಿ ದಿನ. ಶನಿ ಪ್ರದೋಷ ವ್ರತ ಮತ್ತು ಶನಿ ತ್ರಯೋದಶಿ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಈ ದಿನ ನೀವು ಮಾಡುವಂತಹ ಒಂದು ಸಣ್ಣ ತಪ್ಪು ನಿಮ್ಮನ್ನು ಸಂಕಷ್ಟಕ್ಕೂ ತಳ್ಳಬಹುದು. ಅದೇ ನೀವು ಮಾಡುವಂತಹ ಒಂದು ಸಣ್ಣ ಪರಿಹಾರ ನಿಮ್ಮ ಅದೃಷ್ಟವನ್ನು ಕೂಡ ಬದಲಾಯಿಸಬಹುದು. ಈ ಮಹಾದಿನದ ಸಂಪೂರ್ಣ ಮಾಹಿತಿ, ಪೂಜಾ ಮುಹೂರ್ತ ಮತ್ತು ಶನಿ ದೋಷ ಮುಕ್ತಿಗಾಗಿ ಮಾಡಬೇಕಾದಂತಹ ಪರಿಹಾರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ಅತ್ಯಂತ ವಿಶೇಷ ಮಹತ್ವವಿದೆ. ಪ್ರತಿ ತಿಂಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ. ಆದರೆ ಈ ಪ್ರದೋಷ ವ್ರತವು ಶನಿವಾರ ದಿನದಂದು ಬಂದರೆ ಅದನ್ನು ಶನಿ ಪ್ರದೋಷ ಎನ್ನಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ಪರಮಶಿವನ ಪರಮ ಭಕ್ತನಂತೆ. ಈ ದಿನ ಶನಿದೇವನ ಜೊತೆ ಶಿವನನ್ನು ಆರಾಧಿಸುವುದರಿಂದ ಶನಿದೇವನು ಶಾಂತನಾಗುತ್ತಾನೆ ಮತ್ತು ತನ್ನ ಭಕ್ತರಿಗೆ ಯಾವುದೇ ಕಷ್ಟಗಳು ಬಾರದಂತೆ ಕಾಯುತ್ತಾನೆ. ಹಾಗಾಗಿಯೇ ಶಿವನ ಭಕ್ತರಿಗೂ ಹಾಗೂ ಶನಿ ದೋಷ ಇರುವವರಿಗೂ ಎಲ್ಲರಿಗೂ ಕೂಡ ಈ ಒಂದು ದಿನ ವರದಾನವಿದ್ದಂತೆ. ಈಗ ಇದರ ಶುಭ ಮುಹೂರ್ತವನ್ನು ನೋಡೋಣ. ಜೂನ್ 26 ಶುಕ್ರವಾರ ರಾತ್ರಿ 11:48 ತ್ರಯೋದಶಿ ತಿಥಿ ಆರಂಭ ಆಗ್ತಾ ಇದೆ ಮತ್ತು ಜೂನ್ 27 ಶನಿವಾರ ರಾತ್ರಿ 9:37 ಈ ಒಂದು ತಿಥಿ ಮುಕ್ತಾಯವಾಗ್ತಾ ಇದೆ. ಉದಯ ತಿಥಿಯ ಪ್ರಕಾರ ಶನಿವಾರ ಇಡೀ ದಿನ ತ್ರಯೋದಶಿ ಇರಲಿದ್ದು ಪೂಜೆಗೆ ಅತ್ಯಂತ ಪ್ರಶಸ್ತವಾದಂತಹ ಪ್ರದೋಷ ಕಾಲ. ಅಂದರೆ ಸಂಜೆ ಸೂರ್ಯಾಸ್ತದ ಸಮಯವಾದಂತಹ ಸಂಜೆ 6:30ರಿಂದ ರಾತ್ರಿ 8:45 ಅತ್ಯಂತ ಶುಭ ಮುಹೂರ್ತವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ನೀವು ಮಾಡುವಂಥ ಪೂಜೆ ನೇರವಾಗಿ ಶಿವನಿಗೆ ತಲುಪುತ್ತದೆಯಂತೆ. ಈಗ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಾಳೆ ಮುಂಜಾನೆ ಬೇಗ ಎದ್ದು ಜಲಕ್ಕೆ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ. ಮೈಗೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ, ತಿಳಿ ಬಣ್ಣದ ಬಟ್ಟೆಯನ್ನು ಹಾಕಿ. ಮನೆಯ ದೇವರ ಕೋಣೆಯಲ್ಲಿ ಶಿವನಿಗೆ ಮತ್ತು ಶನಿದೇವರಿಗೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ. ಇನ್ನು ಪ್ರಮುಖ ಪೂಜೆ ಇರುವುದರಿಂದ ಸಂಜೆ ಪ್ರದೋಷ ಕಾಲದಲ್ಲಿ ಸಂಜೆ ನಿಮ್ಮ ಮನೆಯ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿಸಬಹುದು. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವಪತ್ರೆ ಮತ್ತು ತುಂಬೆ ಹೂವನ್ನು ಅರ್ಪಿಸಿ. ಇದಾದ ನಂತರ ದೇವಸ್ಥಾನದ ಆವರಣದಲ್ಲಿ ಶನಿದೇವರ ಸನ್ನಿಧಿಗೆ ಹೋಗಿ ಕಪ್ಪು ಎಳ್ಳು ಇಟ್ಟಿರುವಂತಹ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ. ದಾರಿದ್ರ್ಯ ನಿವಾರಣೆಗೆ ಇದು ಸಹಾಯವಾಗುತ್ತದೆ ಮತ್ತು ದೇವರಲ್ಲಿ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಾಳೆ ಪೂಜೆ ಜೊತೆಗೆ ಮಂತ್ರದ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಧನಾತ್ಮಕ ಶಕ್ತಿ ಲಭಿಸುತ್ತದೆ. ನಾಳೆ ಪೂಜೆ ಸಮಯದಲ್ಲಿ ನೀವು ಪಠಿಸಬೇಕಾದಂತಹ ಶಿವನ ಮಂತ್ರ ಅಂದರೆ ಶಿವನ ಮಹಾಮೃತ್ಯುಂಜಯ ಮಂತ್ರ ಹೀಗಿದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಾಮೃತಾತ್. ಈ ಮಂತ್ರವನ್ನು ಕನಿಷ್ಠ 11 ಬಾರಿಯಾದರೂ ಜಪಿಸಿ. ನಂತರ ಶನಿದೇವರ ಅನುಗ್ರಹಕ್ಕಾಗಿ ಈ ಒಂದು ಸರಳ ಬೀಜ ಮಂತ್ರವನ್ನು 108 ಬಾರಿ ಜಪಿಸಿ. ಕನಿಷ್ಠ 21 ಬಾರಿಯಾದರೂ ಜಪಿಸಿ. ಓಂ ಶಂ ಶನೀಶ್ಚರಾಯ ನಮಃ ಅಥವಾ ಓಂ ಪ್ರಾಂ ಪ್ರೀಂ ಪ್ರೋಂ
ಸಹ ಶನೀಶ್ಚರಾಯ ನಮಃ. ಈ ಮಂತ್ರಗಳನ್ನು ಜಪಿಸುವುದರಿಂದ ಇದರ ಧ್ವನಿ ನಿಮ್ಮ ಮನೆಯಲ್ಲಿ ಮೊಳಗಿದರೆ ಸಕಲ ನಕಾರಾತ್ಮಕ ಶಕ್ತಿಗಳೂ ದೂರವಾಗುತ್ತವೆ. ಸ್ನೇಹಿತರೆ, ನಾಳೆ ಪೂಜೆ ಮಾಡುವುದು, ಮಂತ್ರಪಠಣೆ ಅಷ್ಟೇ ಅಲ್ಲ, ಇದರ ಫಲ ದೊರೆಯಬೇಕಾದರೆ ಇದಕ್ಕೆ ನಾವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿಕೊಂಡು ದೇವರ ಧ್ಯಾನ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ ನಾವು ಸಂಪೂರ್ಣವಾಗಿ ತಾಮಸಿಕ ಆಹಾರದಿಂದ ದೂರವಿರಬೇಕು. ಅಂದರೆ ಮಾಂಸಾಹಾರ, ಮದ್ಯಪಾನ, ಈರುಳ್ಳಿ, ಬೆಳ್ಳುಳ್ಳಿ ಇಂಥವುಗಳಿಂದ ದೂರವಿದ್ದರೆ ಒಳ್ಳೆಯದು. ಹಾಗೆ ಉಪವಾಸವನ್ನು ಮಾಡುವುದು ಕೂಡ ಒಳ್ಳೆಯದು. ಅದು ಸಾಧ್ಯವಾಗದಿದ್ದರೆ ಸಾತ್ವಿಕ ಆಹಾರವನ್ನು ಸೇವಿಸಿ. ಶನಿದೇವ ಎಂದರೆ ಯಾರು? ನ್ಯಾಯ ಕರ್ಮ ಫಲದಾತ. ಹಾಗಾಗಿ ನಾಳೆ ಯಾರನ್ನು ಕೂಡ ನಿಂದಿಸುವುದು, ಜಗಳ ಆಡುವುದು, ಸುಳ್ಳು ಹೇಳುವುದು ಮಾಡಬೇಡಿ. ಹಿರಿಯರನ್ನು ಕಂಡಾಗ ಗೌರವದಿಂದ ನಡೆದುಕೊಳ್ಳಿ, ಅಥವಾ ಕಡುಬಡವರಿಗೆ ನೀವು ಅವಮಾನ ಮಾಡಲೇಬೇಡಿ. ಈ ದಿನ ಜಗಳ ಆಡಿದರೆ ಶನಿದೋಷದ ಪ್ರಭಾವ ದುಪ್ಪಟ್ಟಾಗಬಹುದು. ಆದ್ದರಿಂದ ಮನೆಯಲ್ಲಿ ಶಾಂತ ವಾತಾವರಣ ಇರಲಿ, ದೇವರ ಸ್ಮರಣೆ ಇರಲಿ, ಎಲ್ಲರೊಟ್ಟಿಗೂ ಕೂಡ ನೆಮ್ಮದಿ, ಶಾಂತಿಯಿಂದ, ಸಂತೋಷದಿಂದ ಇರಬೇಕು. ಹಾಗೆ ನಾಳೆ ಪ್ರಾಣಿ ಪಕ್ಷಿಗಳಿಗೆ ನೀವು ಆಹಾರ ನೀಡುವುದು, ನೀರನ್ನು ಇಡುವುದು ಕೂಡ ತುಂಬ ಒಳ್ಳೆಯದು. ಇದರಿಂದ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ಶನಿ ದೋಷದಿಂದ ನೀವು ನಾಳೆ ಮುಕ್ತಿ ಪಡೆಯಲು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಕಡುಬಡವರಿಗೆ ಕಪ್ಪು ಎಳ್ಳು ಅಥವಾ ಅನ್ನದಾನವನ್ನು ಮಾಡಿ. ಇದರಿಂದ ಶನಿದೇವನು ಪ್ರಸನ್ನನಾಗುತ್ತಾನೆ. ಹಾಗೆ ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಸಂಜೆಯ ವೇಳೆಗೆ ಎಳ್ಳೆಣ್ಣೆ ಬತ್ತಿಯನ್ನು ಕೂಡ ಹಚ್ಚಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದು. ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಬಂಧು ಮಿತ್ರರೊಂದಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲಿಸಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ, ಭಕ್ತಿಪೂರ್ವಕ ಹಾಗೂ ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾನೆ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ ಶಿವ ಪರಮಾತ್ಮ ಹಾಗೂ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ, ಎಲ್ಲರ ಮೇಲೆ ಕೃಪೆ ತೋರಲಿ ಎಂದು ಕೇಳಿಕೊಳ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ನಮಃ ಶಿವಾಯ. ಓಂ ಶಂ ಶನೀಶ್ಚರಾಯ ನಮಃ.